ಇವತ್ತು ಮಂಗಳೂರು ಸೌತೆಕಾಯಿ ಸಾರು ಮಾಡ್ತಾಯಿದ್ದೀನಿ. ಅದಕ್ಕೊಂದು ಮಂಗಳೂರು ಸೌತೆಕಾಯಿ, 2 ಟೊಮೊಟೊ, ಹುಣಸೆ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಒಣಮೆಣ್ಸಿನ್ಕಾಯಿ, ಕರಿಬೇವು, ಸಾಸಿವೆ ತೊಗೊಂಡಿದ್ದೀನಿ. ಬೇಳೆ ಬೇಯಿಸಿ ಇಟ್ಕೊಂಡಿದ್ದೀನಿ. ಇದು ಮನೇಲಿ ಮಾಡಿರೋ ಸಾಂಬಾರು ಪುಡಿ. ಯಾರಿಗಾದರೂ ಬೇಕಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಇಲ್ಲ ನಿಮಗೆ ಮನೆಗೆ ಬೇಕು ಅಂದರೆ ಮನೆಗೂ ಮಾಡಿ ಕಳಿಸ್ಕೊಡ್ತೀವಿ. ಬೇಕಿದ್ದವರು ಕಾಂಟ್ಯಾಕ್ಟ್ ಮಾಡ್ಬೋದು. ಇವಾಗ ಮಂಗಳೂರು ಸೌತೆಕಾಯಿ ಕಟ್ ಮಾಡ್ಕೊಳ್ಳೋಣ. ಸೌತೆಕಾಯಿ ಸಾರು ಮಾಡೋದು ಸಖತ್ ಈಸಿ. ಮಸಾಲೆ ರುಬ್ಬಂಗಿರಲ್ಲ, ಏನಿರಲ್ಲ. ಕಟ್ ಮಾಡೋದು, ಸೀದಾ ಹಾಕೋದು ಅಷ್ಟೇ. ಏನು ಜಾಸ್ತಿ ಕೆಲಸ ಇರಲ್ಲ. ಯಾರು ಬೇಕಾದ್ರೂ ಮಾಡ್ಕೊಬೋದು. ಇವಾಗ ಈ ಬೀಜನೆಲ್ಲ ನೀಟಾಗಿ ತಕ್ಕೊತಾ ಇದ್ದೀನಿ. ನಿಮ್ಮ ಮನೇಲಿ ಏನಾದ್ರು ಜಾಗ ಇತ್ತು ಅಂದರೆ ಮನೆ ಮುಂದ್ಗಡೆ ಬೀಜನ ಒಣಗಿಸ್ಬಿಟ್ಟು ಹಾಕ್ಕೊಂಡ್ರೆ ಇದು ನೀವು ಮನೇಲೇ ಬೆಳ್ಕೊಬೋದು. ಬೀಜ ಎಲ್ಲ ತೆಗ್ದಾಗಿದೆ. ಒಂದು ಮೀಡಿಯಮ್ ಪೀಸಾಗಿ ಎಲ್ಲ ಕಟ್ ಮಾಡ್ಕೊತೀನಿ. ಇದೇ ಥರ ಏನೇನಿದೆ ಇರೋಷ್ಟು ಎಲ್ಲನೂ ಒಂದೇ ಸೈಜ್ಗೆ ಕಟ್ ಮಾಡ್ಕೊಂಬಿಡ್ರಿ. ನೋಡಿ, ಎಲ್ಲ ಕಟ್ ಮಾಡಿ ನೀರಿಗೆ ಹಾಕ್ಕೊಂಡಿದ್ದೀನಿ. ಇವಾಗ ಸೌತೆಕಾಯಿ ಕಟ್ ಮಾಡ್ಕೊಂಡಾಯ್ತು. ನೀವು ಟೊಮೊಟೊ ಗೊಜ್ಜಿಗೆ ಹೆಂಗೆ ಕಟ್ ಮಾಡ್ತೀರಾ ಆ ಥರ ಕಟ್ ಮಾಡ್ಕೊಂಡ್ರೆ ಇದೆಲ್ಲ ಸಣ್ಣಕ್ಕಿದೆ, ಜಾಸ್ತಿ ದಪ್ಪ ಬೇಡ. ಇವಾಗ ಒಗ್ಗರಣೆ ಹಾಕೊಳ್ಳೋಣ. ಒಗ್ಗರಣೆಗೆ ಒಂದು 3 ಸ್ಪೂನ್ ಎಣ್ಣೆ ಹಾಕೊತಾ ಇದ್ದೀನಿ. ಒಂದು ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ. ಒಣಮೆಣಸಿನ್ಕಾಯಿ, ಕರಿಬೇವು ಇವಾಗಲೇ ಹಾಕ್ತಾಯಿದ್ದೀನಿ. ಸಾಸಿವೆ ಎಲ್ಲ ಚೆನ್ನಾಗಿ ಸಿಡ್ದಿದೆ. ಇವಾಗ ಟೊಮೊಟೊ ಹಾಕ್ಕೊಳ್ತಿದ್ದೀನಿ. ಒಂಚೂರು ಉಪ್ಪು ಹಾಕ್ತಾಯಿದ್ದೀನಿ, ಬೇಗ ಬೇಯೋಕ್ಕೋಸ್ಕರ. ಬೇಯ್ಕೊಳ್ಳುತ್ತೆ ಅಷ್ಟೇ ಅದು. ಟೊಮೊಟೊ ಸ್ವಲ್ಪ ಮೆತ್ತಗಾಗಿದೆ. ಇವಾಗ ಸೌತೆಕಾಯಿ ಹಾಕೊಳ್ಳೋಣ. ಇದನ್ನೊಂಚೂರು ಹಂಗೆ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಹೊತ್ತು.
ಇದೊಂದು 2 ನಿಮಿಷ ಬೇಕೇಳಿ ಮುಚ್ಚಿಬಿಟ್ಟು ಬಿಟ್ಟಿರೋಣ. ಒಂದು ಸ್ವಲ್ಪ ಹೊತ್ತು ಒಂದು 2 ನಿಮಿಷ ಬೆಂದಿದೆ. ಒಂಚೂರು ಹುಣ್ಸೆಹಣ್ಣು ನೀರು ಬಿಡ್ತಾಯಿದ್ದೀನಿ ಹುಳಿಗೋಸ್ಕರ. ಒಂದು ಲೋಟದಷ್ಟು ನೀರು ಹಾಕ್ತಾಯಿದ್ದೀನಿ. ಇವಾಗ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಒಂಚೂರು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೊಂಬಿಡ್ರಿ. ಖಾರದ ಪುಡಿ ಮತ್ತು ಉಪ್ಪೆಲ್ಲ ಹಾಕಾಗಿ ಒಂದು 2 ನಿಮಿಷ ಬೇಯಲಿ. ಆಮೇಲೆ ಬೇಯಿಸಿಟ್ಕೊಂಡ್ರೆ ಬೇಳೆ ಹಾಕೋಣ ಇದಕ್ಕೆ. ಇದು ಮಸಾಲೆದಲ್ಲಿ ಬಂದಿದೆ. ಇವಾಗ ಆಗಲೇ ಬೇಯಿಸಿಟ್ಕೊಂಡಿದ್ದು ಬೇಳೆ ಹಾಕ್ತಾಯಿದ್ದೀನಿ. ಇವಾಗ ಇದಕ್ಕೆ ಹಂಗೆ ಇದ್ರ ಜೊತೆ ಒಂಚೂರು ಕಾಯಿ ತುರಿ ಹಾಕೊಂಡ್ಬಿಡ್ತೀನಿ. ಹೇಗಿದ್ದೇನೋ ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಕುದಿಯೋಕೆ ಬಿಟ್ಬಿಡೋಣ. ಆಮೇಲೆ ಸಾರು ರೆಡಿಯಾಗಿರುತ್ತೆ. ಚೆನ್ನಾಗಿ ಕುದೀತಾ ಇದೆ. ಇವಾಗ ಇದಕ್ಕೆ ಒಂಚೂರು ಮೇಲ್ಗಡೆ ಕೊತ್ತಂಬರಿ ಹಾಕ್ಬಿಟ್ಟು ಸಾರು ಇಳಿಸ್ಕೊಂಡ್ರೆ ಮಂಗಳೂರು ಸೌತೆಕಾಯಿ ಸಾರು ರೆಡಿ. ಮಂಗಳೂರು ಸೌತೆಕಾಯಿ ಸಾರು ರೆಡಿಯಾಗಿದೆ. ಇನ್ನು ಹಾಕ್ಕೊಂಡು ತಿನ್ನೋದೊಂದೇ ಬಾಕಿ. ಒಂದ್ಸಲ ಟ್ರೈ ಮಾಡಿ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ಮತ್ತು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬೇರೆ ಸಾಂಬಾರು ಜೊತೆ.